ಅಂದ್ರೆ ಮೇಲಿಂದ ಮೇಲೆ ಇದೇ ರೀತಿ ನೋಟಿಸ್ ಕೊಡ್ಬೇಕು ಅನ್ನೋ ಒಂದು ಈ ಥರ CM ಮಾತಿಗೆ ಕಡಿವಾಣ ಹಾಕ್ಲಿಕ್ಕೂ ಆಗ್ತಾ ಇಲ್ವಾ ಅಂತಂದ್ರೆ CM ಮಗನ ಮಾತಿಗೆ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಸಾಹೇಬ್ರು ಹೇಳ್ಯಾರ, ಯಾರು ಮಾತಾಡಿದ್ರು ಹುಷಾರ್ ಅಂತೇಳಿ. ಖರ್ಗೆ ಸಾಹೇಬ್ರು ಯಾಕೆ ಹೇಳ್ಯಾರ? ಯಾರೂ ಮಾತಾಡ್ತಕ್ಕದಲ್ಲ, ನನ್ನ ಹೆಸರು ಹೇಳ್ರಿ ಮುಖ್ಯಮಂತ್ರಿಗೆ ಅಂದ್ರೆ ತಥಾಸ್ತು ಅಂತ ಹೇಳ್ಯಾರ. ಅವ್ರದ್ದು ಒಂದು ಕನಸು ಐತಿ ನಮ್ಮ ಖರ್ಗೆ ಸಾಹೇಬ್ರದ್ದು. ಒಮ್ಮೆರೆ ಸಾಯುದ್ರಾಗ ಒಮ್ಮೆರೆ ಆ ಮುಖ್ಯಮಂತ್ರಿ ಹುದ್ದೆದಾಗ ಕೊಂಡಿರ್ಬೇಕತ್ತಾರ. ಇವ್ರು ಕಾಂಗ್ರೆಸ್ನವ್ರು ದಲಿತರು ಕೊಂಡ್ರು ಸಾಲಾಗ್ಯಾರ. ಪಾಪ ಅವ್ರನ್ನ ಯೂಸ್ ಆ್ಯಂಡ್ ಥ್ರೋ ಮಾಡ್ಲಾಕತ್ತಾರ. ಸುಮೇಧ್ ಪ್ರಿಯಾಂಕಾ ಖರ್ಗೆ ಓದಿರ್ತೈತಿ ಇಲ್ಲ ನಮ್ಮ ವಿಧಾನಸಭಾದಾಗ. ಅಂದ್ರೆ ಈಗ ದಲಿತ CM ಅನ್ನೋದು ಸುಮ್ಮನೆ ಅದನ್ನು ಹೇಳ್ಕೊಂಡು ಹೋಗೋದು ಯಾವುದು ಮಾಡೋದಿದ್ರೆ ಮಾಡಲಿಲ್ಲ. ಇಲ್ಕಂದ್ರೆ ಪರಮೇಶ್ವರನ್ ಮಾಡಲಿ. ನಾವು ಓಪನ್ ಆಗಿ ಹೋಗಿ ಬೆಳಗಾವಿ ಅಧಿವೇಶನದಾಗ ಹೇಳಿದ್ರೆ ಪರಮೇಶ್ವರ್ ಆಗ್ತಿದ್ರೆ ನಾವು ಕೈ ಎತ್ತಿವತ್ತು. ಮಾಡೋದಿಲ್ಲ. ಅವ್ರು ದಲಿತರನ್ನ ಬರೀ ಯೂಸ್ ಆಡ್ತೀವಿ ಅಂತ. ಅಂಬೇಡ್ಕರ್ ಅವರಿಗೆ ಮೋಸ ಮಾಡ್ಯಾರ ಕಾಂಗ್ರೆಸ್ನವ್ರು. ಪಾಪ ಅಂಬೇಡ್ಕರ್ ಅವ್ರನ್ನ 2 ಸಲ ಲೋಕಸಭಾ ಸೋಲಿಸಿದ್ರೆ ಕಾಂಗ್ರೆಸ್ಸರು, ಭಾರತ ರತ್ನ ಕೊಡಲಾರ್ದಾರೆ ಕಾಂಗ್ರೆಸ್ಸಿಗರು. ಆದರೂ ಈ ಪ್ರಿಯಾಂಕಾ ಖರ್ಗೆ ಕಾಂಗ್ರೆಸ್ ಅದ. ಯಾರು ಕಾಂಗ್ರೆಸ್ನಾಗ ದಲಿತರು ಅದಾರ ಅವರು ಅಂಬೇಡ್ಕರ್ ವಿರೋಧಿಗಳೇ. ನನಗೆ ಕೇಳಿದ್ರು. ಪಾಪ ಅಂಬೇಡ್ಕರ್ ಅವ್ರಿಗೆ ಎಷ್ಟು ತೊಂದರೆ ಕೊಟ್ಟಾರ, ಅವ್ರಿಗೆ ಇಟ್ಟು ಹ್ಯಾರಾಸ್ಮೆಂಟ್ ಮಾಡ್ಯಾರ. ಆ ಹ್ಯಾರಾಸ್ಮೆಂಟ್ನಿಂದ ಬಾಬಾ ಸಾಹೇಬ್ರಿಗೆ ಲಕ್ವ ಆಯಿತು. ಅವ್ರ ಅಂತ್ಯಕ್ರಿಯೆಗೆ ದಿಲ್ಲಿಯಲ್ಲಿ ಒಂದು 100 ಫೂಟ್ ಜಾಗ ಕೊಡಲಿಲ್ಲ ಕಾಂಗ್ರೆಸ್ಸಿಗರು. ಇವತ್ತೇನಾಗ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ. ಅವ್ರದ್ದು ಯಾಕೆ ಮುಂಬೈ ಚೌಪಾಟಿ ಒಳಗೆ ಅಂತ್ಯಕ್ರಿಯೆ ಆಗಬೇಕಾದ ಪರಿಸ್ಥಿತಿ ಬಂತು? ನೀವು ಅಂಬೇಡ್ಕರ್ ಬಗ್ಗೆ ಗೌರವ ಇದ್ರೆ ನಿಮ್ಮ ನೆಹರೂಗೆ 8 ಎಕರೆ ಕೊಟ್ಟಿರಿ, ರಾಜೀವ್ ಗಾಂಧಿಗೆ 8 ಎಕರೆ ಕೊಟ್ಟಿರಿ, ಇಂದಿರಾ ಗಾಂಧಿಗೆ 8 ಕೊಟ್ಟಿರಿ. ಅಂಬೇಡ್ಕರ್ ಅವ್ರು 1 ಎಕರೆ ಜಾಗ ಇರಲಿಲ್ಲ ದಿಲ್ಲಿ ಒಳಗೆ. ಇಂಥ ಪುಣ್ಯಾತ್ಮ ಒಬ್ಬ ಸಂವಿಧಾನದ ನಮ್ಮ ದೇಶಕ್ಕೆ ಕೊಟ್ಟಂಥವ್ರು, ದಲಿತರಿಗೆ ಹೆಣ್ಮಕ್ಳಿಗೆ ಇವತ್ತು ನ್ಯಾಯ ಕೊಟ್ಟಂಥವ್ರು, ಅಂಥ ಪುಣ್ಯಾತ್ಮಗೆ ಇವರು ಮೋಸ ಮಾಡ್ಯಾರ. ಇನ್ನು ಖರ್ಗೆನಂತವ್ ಯಾರು ಅಂಥ ಖರ್ಗೆ? ಅಷ್ಟು ಮಂದಿ ದಲಿತರನ್ನ ಇವ್ರು ಮುಗಿಸ್ಯಾರ. ಪಾಪ ಪರಮೇಶ್ವರ್ ಪರಿಸ್ಥಿತಿ ಏನೈತಿ? ಗೃಹ ಮಂತ್ರಿ ಏನು ಕೇಳಿದ್ರು ಗೊತ್ತಿಲ್ಲ. ಗೊತ್ತಿರೋದು ಎಲ್ಲ DK ಶಿವಕುಮಾರ್. ಇಲ್ಲೇ ಸಿಟಿ ರಿವ್ಯೂನ ಅರೆಸ್ಟ್ ಮಾಡಿದಾಗ ಪಾಪ ಅವರಿಗೆ ನಮ್ಮ ಪರಮೇಶ್ವರ್ ಅವರಿಗೆ ಗೊತ್ತಿಲ್ಲ. DK ಶಿವಕುಮಾರ ಡೈರೆಕ್ಟ್ ಇಲ್ಲಿ ಇಲ್ಲೊಬ್ಬ ಇದ್ದವ ಅರುಣಾಚಲ್ ಬರೋದು IPS ಯಾವ ಮಾರ್ಕ 2 ಮಾರ್ಕ್. ಹಾಂ, ಅಲ್ಲಿ ಖಾನಾಪುರ್ನಾಗ ಬಂದಿದ್ದ ಪುಣ್ಯಾತ್ಮ ನೋಡಿದ್ರೆ ಹಿಂಗೆ ಓಡಾಡ್ತಿದ್ದ. ಒಮ್ಮೆ DK ಶಿವಕುಮಾರ್ ಫೋನ್ ಬರ್ತಿತ್ತು, ಒಮ್ಮೆ ಪರಮೇಶ್ವರ್ ಫೋನ್ ಬರ್ತಿತ್ತು, ಒಮ್ಮೆ ಲಕ್ಷ್ಮೀ ಹೆಬ್ಬಾಳ್ಕರ್ ಫೋನ್ ಬರ್ತಿತ್ತು. ಹಿಂಗೆ ತೊಗೊಂಡು ಎಸ್ ಸರ್ ಅವತ್ತು ನಾ ಇದ್ದೆ ಮಾರ್ಕೆ ಏನಂದೆ ಸರ ಎಡನ್ ಮಾರ್ಟ್ ಮಾತಾಡ್ತಿದ್ದು ಗಿರಾಕಿ. ಇಂಥವ್ರು ಈ ರೀತಿ ಪರಿಸ್ಥಿತಿ ಇದು. ಒಬ್ಬ ಹೋಮ್ ಮಿನಿಸ್ಟ್ರಿಗೆ ಗುರ್ತಿಲ್ಲ, ಸಿಟಿ ರೆವಿನ್ಯೂ ಅರೆಸ್ಟ್ ಮಾಡಿತ್ತು. ಪಾಪ ಏನು ಮಾಡಬೇಕು? ಒಳ್ಳೆ ಮನುಷ್ಯರು ನಮ್ಮ G. ಪರಮೇಶ್ವರ್. ಅವ್ರ ಒಳ್ಳೆತನ ಬಗ್ಗೆ ನಾನು ಭಾಳ ಗೌರವ ಐತಿ. ಆದರೆ ಅವ್ರನ್ನ ದಲಿತರು ಅದಾರಂದ್ರೆ ಅವ್ರಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಕೊಡಬೇಕಲ್ಲ, ಅದನ್ನೇ ಕೊಟ್ಟಿಲ್ಲ. ಇವತ್ತು ಖರ್ಗೆ ಅವ್ರದ್ದು ಏನೈತೆ ಪರಿಸ್ಥಿತಿ? ಏನು ಮಾಡಲಿ? ನಾನು ಹೈಕಮಾಂಡ್ ಕೈಗಿದೆ, ನನ್ನ ಕೈಗೆ ಏನೂ ಇಲ್ಲತ್ತು. ಯಾರು? ಆಲ್ ಇಂಡಿಯಾ ಅಧ್ಯಕ್ಷರು, AICC ಅಧ್ಯಕ್ಷರ ಒಬ್ಬ ದಲಿತರು ಹೇಳೋ ಮುಂದೆ ನೀವು ದಲಿತರಿಗೆ ಏನು ನ್ಯಾಯ ಕೊಟ್ರಿ? ಇವತ್ತು ಹೇಳಬೇಕಾಗಿತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ನಾವು ಸಂಪೂರ್ಣ ಅಧಿಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷ ಕೊಟ್ಟಿವಿ. ಮುಖ್ಯಮಂತ್ರಿ ಬದಲಾವಣೆ ವಿಷಯ ಅವ್ರಿಗೆ ಬಿಟ್ಟುಬಿಟ್ಟಿವಿ. ಯಾಕಂದ್ರೆ ಅವ್ರಿಗೆ ಹೋಮ್ ಸ್ಟೇಟ್ ಐತಿ, ಪ್ಲಸ್ ಅವ್ರು ರಾಷ್ಟ್ರೀಯ ಅಧ್ಯಕ್ಷರದಾರ. ಅವ್ರು ತೆಗೆದುಕೊಂಡ ನಿರ್ಣಯಕ್ಕೆ ಬದ್ಧ ಅಥವಾ ಒನ್ ಲೈನ್ ರೆಸೊಲ್ಯೂಷನ್ ಮಾಡಲಿ AICCದಿಂದ. ಪಾಪ ಅವ್ರನ್ನ ಸುಮ್ಮನೆ ಕುಂಡ್ರಿಸ್ಯಾರಲ್ಲಿ. ಅವ್ರನ್ನೇನಾರು ಮುಖ್ಯಮಂತ್ರಿ ಮಾಡಿದ್ರು ಏನು ಕೆಟ್ಟಾಗೋದಿಲ್ಲ, ಒಳ್ಳೇದಾಗ್ತದೆ. ಒಳ್ಳೆ ಅಡ್ಮಿನಿಸ್ಟ್ರೇಟ್ರು ನನಗೆ ಗೊತ್ತೈತಿ. ಮಲ್ಲಿಕಾರ್ಜುನ ಖರ್ಗೆ ಭಾಳ ಸಮಯ ನಾ ಕೇಂದ್ರ ಮಂತ್ರಿದಾಗ ನೋಡೀನಿ. ಒಳ್ಳೆ ಕೆಲಸಗಾರ ಅವರು ಮತ್ತು ಅಡ್ಮಿನಿಸ್ಟ್ರೇಷನ್ನು ಒಳ್ಳೇದಿದೆ. ಸ್ವಲ್ಪ ಹೊರಟು ಮಾತಾಡೋದು ಅವ್ರ ಸಹಜ ಇದು. ಸಿದ್ದರಾಮಯ್ಯ ಅವರು ಮಾತಾಡೋದಿಲ್ಲ ಹೊರಟು. ಹಂಗೆ ಸ್ವಭಾವ ಇದ್ರೂ ಖರ್ಗೆ ಅವ್ರ ಸಹಿತ ಒಳ್ಳೆ ಇದು ಐತೆ. ಆದರೆ ಕೊಡೋದಿಲ್ಲ, ಸುಮ್ಮನೆ ಓದಿರ್ತಾರಲ್ಲಿ ಹೋಗಿ ಸುಮ್ಮನೆ ಮೋದಿಯವ್ರಿಗೆ ಬೈತಾರೆ. ಮೋದಿಯವ್ರಿಗೆ ಯಾಕೆ ಬೈತೀರಿ ನೀವು? ಹೋಗಿ ನಿಮ್ಮ ಇವ್ರಿಗೆ ಬೈದ ರಾಹುಲ್ ಗಾಂಧಿ. ಖರ್ಗೆ ಅವರು MLA ಆದಾಗ, ಫಸ್ಟ್ MLA ಆದಾಗ ರಾಹುಲ್ ಗಾಂಧಿ 2 ವರ್ಷ ನಾವಿದ್ದ. ಇವ ಹೈಕಮಾಂಡಾಗ ಆಗ್ತಾನೆ.